ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ಕನ್ನಡ ಚಿತ್ರರಂಗ ಹಾಗೂ ಕನ್ನಡ ಕಿರುತೆರೆ ಲೋಕಕ್ಕೆ ಬೆಳ್ಳಂಬೆಳಗ್ಗೆ ದೊಡ್ಡ ಆಘಾತ ಎದುರಾಗಿದೆ. ಯಾರೂ ನಿರೀಕ್ಷಿಸದ ಕಹಿ ಸುದ್ದಿ ಹೊರಬಿದ್ದಿದೆ. ಸಿನಿಮಾ ಮತ್ತು ಕಿರುತೆರೆ ಎರಡರಲ್ಲೂ ಅಪಾರ ಖ್ಯಾತಿ, ಜನಪ್ರಿಯತೆ ಪಡೆದಿದ್ದ ನಟ ದಿಲೀಪ್ ರಾಜ್ ಹಠಾತ್ ಸಾವನ್ನಪ್ಪಿದ್ದಾರೆ. ಹೃದಯಾಘಾತದಿಂದ ನಟ ದಿಲೀಪ್ ರಾಜ್ ಕೊನೆಯುಸಿರೆಳೆದಿದ್ದಾರೆ. ಇಂತಹದೊಂದು ದಿನ ಬರುತ್ತೆ, ಅದರಲ್ಲೂ ಇಷ್ಟು ಬೇಗ ಇಂತಹದೊಂದು ದಿನ ಎದುರಾಗುತ್ತೆ. ದಿಲೀಪ್ ರಾಜ್ ಇಲ್ಲ ಅನ್ನೋ ಸುದ್ದಿಯನ್ನ ಕೇಳ್ತೀವಿ ಅಂತ ಯಾರೂ ಅಂದ್ಕೊಂಡಿರ್ಲಿಲ್ಲ. ಆದ್ರೆ ವಿಧಿ ಇವರ ಬಾಳಲ್ಲಿ ಮೋಸದಾಟ ಆಡಿದೆ, ಹೊಂಚು ಹಾಕಿ ಸಂಚು ರೂಪಿಸಿದೆ. ಸಣ್ಣದೊಂದು ಸುಳಿವನ್ನು ಕೊಡದೆ, ಸಣ್ಣದೊಂದು ಅವಕಾಶವನ್ನು ನೀಡದೆ ಕರ್ಕೊಂಡು ಹೋಗಿದ್ದಾನೆ. ದಿಲೀಪ್ ರಾಜ್ ಹಠಾತ್ ನಿಧನರಾಗಿದ್ದು ಹೇಗೆ, ಬೆಳಗ್ಗಿನ ಜಾವ 5 ಗಂಟೆ ಸುಮಾರಿಗೆ ಆಗಿದ್ದೇನು, ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಕೊನೆವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ. ಆತ್ಮೀಯರೇ, ಬದುಕು ಅನ್ನೋದು ನೀರ ಮೇಲಿನ ಗುಳ್ಳೆ ಇದ್ದಂತೆ ಅಂತಾರಲ್ಲ, ಈ ಮಾತು 100ಕ್ಕೆ 100 ಸತ್ಯ ಬಿಡಿ. ಏನಿದ್ರೆ ಏನಂತೆ, ಬದುಕಲ್ಲಿ ಆರೋಗ್ಯ ಚೆನ್ನಾಗಿರ್ಬೇಕು ಅಂತಾರಲ್ಲ, ಈ ಮಾತು ನಿಜ. ಯಾಕಂದ್ರೆ ಕೋಟಿ ಇದ್ರೂ ಪ್ರಯೋಜನ ಇಲ್ಲ, ಅದೆಷ್ಟೇ ಶ್ರೀಮಂತಿಕೆ ಇದ್ರೂ ಉಪಯೋಗಕ್ಕೆ ಬರಲ್ಲ. ಆರೋಗ್ಯದ ಮುಂದೆ ಇವೆಲ್ಲವೂ ಗೌಣವಾಗಿ ಹೋಗುತ್ತೆ. ಜೀವನದಲ್ಲಿ ಆರೋಗ್ಯ ಶ್ರೀಮಂತಿಕೆ ಯಾರಿಗಿರುತ್ತೋ ಅವರೇ ಸುಖಿಗಳು. ಅವರಂತ ಅದೃಷ್ಟವಂತರು ಇನ್ಯಾರೂ ಇಲ್ಲ ಬಿಡಿ. ನಿಜ ಹೇಳಬೇಕು ಅಂದ್ರೆ ಶ್ರೀಮಂತಿಕೆ ಅನ್ನೋದು ಹಣದಲ್ಲ, ಆರೋಗ್ಯದಲ್ಲಿದೆ. ದಿಲೀಪ್ ರಾಜ ಸಾವಿನ ಸುದ್ದಿ ಕೇಳಿ ಇಡೀ ಕರುನಾಡಿನ ಜನ ನಿಜಕ್ಕೂ ಆಘಾತಕ್ಕೊಳಗಾಗಿದ್ದಾರೆ. ಯಾಕಂದ್ರೆ ದಿಲೀಪ್ ರಾಜ್ಗೆ ಈಗ ವಯಸ್ಸು 48 ಆಗಿತ್ತು. ಆದ್ರೆ ಅವರನ್ನ ನೋಡಿದ್ರೆ ಯಾರೂ ಕೂಡ 48 ವರ್ಷ ವಯಸ್ಸು ಅಂತಿರ್ಲಿಲ್ಲ. ಅಷ್ಟರ ಮಟ್ಟಿಗೆ ಫಿಟ್ ಆಗಿದ್ರು. ಸಿಕ್ಕಾಪಟ್ಟೆ ಗಟ್ಟಿ ಮುಟ್ಟಾಗಿದ್ದ ದಿಲೀಪ್ ರಾಜ್ ನೋಡೋದಿಕ್ಕೆ 35 ವರ್ಷದ ಹುಡುಗನಂತಿದ್ರು. ಸಿಕ್ಕಾಪಟ್ಟೆ ಜಿಮ್ ನಲ್ಲಿ ವರ್ಕೌಟ್ ಮಾಡ್ತಾ ಇದ್ರು. ತಮ್ಮ ಬಾಡಿಯನ್ನ ಸಖತ್ ಫಿಟ್ ಆಗಿ ಇಟ್ಕೊಂಡಿದ್ರು. ಹೀಗಾಗಿಯೇ 48ನೇ ವಯಸ್ಸಿನಲ್ಲೂ ಹೀರೋ ಆಗಿ ನಟನೆ ಮಾಡ್ತಾ ಇದ್ರು. ಒಂದರ್ಥದಲ್ಲಿ ಹೇಳಬೇಕು ಅಂದ್ರೆ ಸೇಮ್ ಪುನೀತ್ ರಾಜ್ಕುಮಾರ್ಗೆ ಆದಂತೆ ಆಗಿದೆ. ಪುನೀತ್ ಕೂಡ ಬಾಡಿಯನ್ನ ಸಿಕ್ಕಾಪಟ್ಟೆ ಫಿಟ್ ಆಗಿ ಇಟ್ಕೊಂಡಿದ್ರು. ಕನ್ನಡ ಸಿನಿಮಾ ರಂಗದಲ್ಲಿ ಪುನೀತ್ ಅವರಷ್ಟು ಫಿಟ್ ಯಾರೂ ಇರಲಿಲ್ಲ. ಆದ್ರೆ ಅವರನ್ನೇ ವಿಧಿ ಬಲಿ ತೆಗೆದುಕೊಂಡಿತ್ತು. ಈಗ ದಿಲೀಪ್ ರಾಜ್ಗೂ ಇದೇ ಆಗಿದೆ. ಆತ್ಮೀಯರೇ, ಜೀವನದಲ್ಲಿ ಯಾವತ್ತೂ ನಿರ್ಲಕ್ಷ್ಯ ಮಾಡಬಾರ್ದು ಅಂತಾರಲ್ಲ, ಇದಕ್ಕೆ ನೋಡಿ, ದಿಲೀಪ್ ರಾಜ್ ಸಣ್ಣದೊಂದು ನಿರ್ಲಕ್ಷ್ಯ ಮಾಡದೇ ಇದ್ದಿದ್ರೆ ಇವತ್ತು ಬದುಕುಳಿತಾ ಇದ್ರು. ಇವತ್ತು ಏನೂ ಸಮಸ್ಯೆ ಇಲ್ಲದೆ ಆರೋಗ್ಯವಾಗಿರ್ತಾ ಇದ್ರು. ದಿಲೀಪ್ ರಾಜ್ಗೆ ಸಾವಿನ ಸೂಚನೆ ನಿನ್ನೆ ಸಿಕ್ಕಿತ್ತು. ಆರೋಗ್ಯದಲ್ಲಿ ಏರುಪೇರಾಗುವ ಸೂಚನೆ ನಿನ್ನೆ ರಾತ್ರಿಯೇ ಗೊತ್ತಾಗಿತ್ತು. ದಿಲೀಪ್ ರಾಜ್ಗೆ ಏಕಾಏಕಿ ಹೃದಯಾಘಾತ ಆಗಿರೋದಲ್ಲ, ನಿನ್ನೆ ರಾತ್ರಿ ಎದೆನೋವು ಕಾಣಿಸಿಕೊಂಡಿದೆ. ಈ ವಿಷಯವನ್ನ ಪತ್ನಿ ಬಳಿಯೂ ಹೇಳ್ಕೊಂಡಿದ್ದಾರೆ. ಆಗಲೇ ಆಸ್ಪತ್ರೆಗೆ ಹೋಗಿದ್ರೆ ಇವತ್ತು ದಿಲೀಪ್ ರಾಜ್ ಬದುಕುಳಿತಾ ಇದ್ರು. ಆದ್ರೆ ಅದ್ಯಾಕೆ ನಿರ್ಲಕ್ಷ್ಯ ಮಾಡಿದ್ರೋ ಒಂದೂ ಗೊತ್ತಿಲ್ಲ. ಎದೆನೋವು ಕಾಣಿಸಿಕೊಳ್ತಾ ಇದ್ರು, ಆಸ್ಪತ್ರೆಗೆ ಹೋಗೋ ಮನಸ್ಸು ಮಾಡಿಲ್ಲ. ಬೆಳಗ್ಗೆ ಹೋದ್ರೆ ಆಯ್ತು ಅಂತ ಇಂದು ಬೆಳಗ್ಗೆ ವೈದ್ಯರ ಅಪಾಯಿಂಟ್ಮೆಂಟ್ ಪಡೆದಿದ್ರು. ಬಿಟ್ಟು ಎದೆನೋವು ಬರ್ತಾ ಇತ್ತು. ಅದೇ ನೋವಲ್ಲೇ ನಿದ್ರೆಗೆ ಜಾರಿದ್ದಾರೆ. ಬಹುಶಃ ದಿಲೀಪ್ ರಾಜ್ ಆಯಸ್ಸು ಇದ್ದಿದ್ದು ಇಷ್ಟೇ ಅನ್ಸುತ್ತೆ. ಇವತ್ತು ನಾವು ನೀವೆಲ್ಲ ಹೇಳ್ತೀವಿ, ಆದ್ರೆ ಇದೆಲ್ಲ ವಿಧಿಯ ಸಂಚು ಅಷ್ಟೇ. ಬೆಳಗಿನ ಜಾವ 5 ಗಂಟೆ ಸುಮಾರಿಗೆ ತೀವ್ರ ಎದೆನೋವು ಕಾಣಿಸಿಕೊಂಡಿದೆ. ಹೀಗಾಗಿ ಮನೆಯವರೆಲ್ಲ ಸೇರ್ಕೊಂಡು ಹತ್ತಿರದ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದಾರೆ. ಆದ್ರೆ ಯಾವುದೇ ಪ್ರಯೋಜನ ಆಗಿಲ್ಲ. ಆಸ್ಪತ್ರೆಯಲ್ಲಿ ಪ್ರಾಥಮಿಕ ಚಿಕಿತ್ಸೆ ನೀಡಿದ್ರೂ ಏನೂ ಪ್ರಯೋಜನ ಆಗಿಲ್ಲ. ತೀವ್ರ ರೂಪದ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ ವೈದ್ಯರು ಹೇಳಿದ್ದಾರೆ. ಎದೆನೋವಲ್ಲೇ ಮನೆ ಬಿಟ್ಟ ದಿಲೀಪ್ ರಾಜ್ ಹೆಣವಾಗಿ ಮನೆಗೆ ಮರಳಿದ್ದಾರೆ. ದಿಲೀಪ್ ರಾಜ್ ಹಠಾತ್ ನಿಧನಕ್ಕೆ ಕನ್ನಡ ಕಿರುತೆರೆ ಹಾಗೂ ಚಿತ್ರಲೋಕ ದಿಗ್ಭ್ರಮೆಗೊಂಡಿದೆ. ಆತ್ಮೀಯರೇ, 2005ರಲ್ಲಿ ತೆರೆಗೆ ಬಂದ ಬಾಯ್ ಫ್ರೆಂಡ್ ಸಿನಿಮಾ ಮೂಲಕ ನಟ ದಿಲೀಪ್ ರಾಜ್ ಸಿನಿಮಾ ರಂಗಕ್ಕೆ ಕಾಲಿಟ್ರು. ನನ್ನ ಲವ್ ಮಾಡ್ತೀಯಾ, 7 o'clock ಮುಂತಾದ ಸಿನಿಮಾಗಳಲ್ಲಿ ನಟಿಸಿದ ದಿಲೀಪ್ ರಾಜ್ 2007ರಲ್ಲಿ ರಿಲೀಸ್ ಆದ ಮಿಲನ ಸಿನಿಮಾದಲ್ಲಿ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಜೊತೆ ನೆಗೆಟಿವ್ ಶೇಡ್ ನಲ್ಲಿ ದಿಲೀಪ್ ರಾಜ್ ನಟಿಸಿದ್ರು. ನೀನೇ, ಲವ್ ಗುರು, ಗಾನ ಬಜಾನ, ಯೂ ಟರ್ನ್, ಆರ್ಕೆಸ್ಟ್ರಾ, ಮೈಸೂರು, ನಿಮ್ಮ ಪುಸ್ತಕಗಳಿಗೆ ನೀವೇ ಜವಾಬ್ದಾರರು, ಬರ್ಫಿ, ಟೋನಿ, ಅಂಬೆ ನಿನಗೆ ವಯಸ್ಸಾಯ್ತೋ ಸೇರಿದಂತೆ ಹಲವು ಸಿನಿಮಾಗಳಲ್ಲಿ ದಿಲೀಪ್ ರಾಜ್ ನಟಿಸಿದ್ರು. ಕಳೆದ ಮಾರ್ಚ್ ನಲ್ಲಿ ರಿಲೀಸ್ ಆದ ಲವ್ ಮಾಕ್ಟೇಲ್ 3 ಸಿನಿಮಾದಲ್ಲಿ ನಟ ದಿಲೀಪ್ ರಾಜ್ ಲಾಯರ್ ಪಾತ್ರ ನಿರ್ವಹಿಸಿದ್ರು. ಇಷ್ಟೇ ಅಲ್ಲ, ಸಿನಿಮಾ ಜೊತೆಗೆ ನಟ ದಿಲೀಪ್ ರಾಜ್ ಕಿರುತೆರೆಯಲ್ಲೂ ಸಕ್ರಿಯರಾಗಿದ್ರು. 2013ರಲ್ಲಿ ಉದಯ ಟಿವಿಯಲ್ಲಿ ಪ್ರಸಾರ ಆದ ರಥ ಸಪ್ತಮಿ ಸೀರಿಯಲ್ನಲ್ಲಿ ದಿಲೀಪ್ ರಾಜ್ ನಟಿಸಿದ್ರು. ಜನನಿ, ಅರ್ಧ ಸತ್ಯ, ರಂಗೋಲಿ, ಕುಂಕುಮ ಭಾಗ್ಯ, ಮಾಂಗಲ್ಯ, ಮಳೆಬಿಲ್ಲು, ಪ್ರೀತಿಗಾಗಿ ಸೇರಿದಂತೆ
ಸೂಪರ್ ಡೂಪರ್ ಹಿಟ್ ಸೀರಿಯಲ್ಗಳಲ್ಲೇ ಅಭಿನಯಿಸಿದ್ರು. 2021ರಲ್ಲಿ ಜಿ ಕನ್ನಡದಲ್ಲಿ ಪ್ರಸಾರ ಆದ ಹಿಟ್ಲರ್ ಕಲ್ಯಾಣ ಸೀರಿಯಲ್ನಲ್ಲಿ ದಿಲೀಪ್ ರಾಜ್ ನಾಯಕನಾಗಿ ಕನ್ನಡಿಗರ ಮನ ಗೆದ್ದಿದ್ರು. ಇನ್ನು ನಟನೆ ಜೊತೆಗೆ ಸೀರಿಯಲ್ ನಿರ್ಮಾಣದಲ್ಲೂ ದಿಲೀಪ್ ರಾಜ್ ಹಾಗೂ ಅವರ ಪತ್ನಿ ವಿದ್ಯಾ ತೊಡಗಿಕೊಂಡಿದ್ರು. 2017ರಲ್ಲಿ ಪ್ರಸಾರ ಆದ ವಿದ್ಯಾ ವಿನಾಯಕ, 2018ರಲ್ಲಿ ಪ್ರಸಾರ ಆದ ಪಾರು, ಹಿಟ್ಲರ್ ಕಲ್ಯಾಣ, ನಾನಿನ್ನ ಬಿಡಲಾರೆ, ವಧು ಮುಂತಾದ ಸೀರಿಯಲ್ಗಳನ್ನ ದಿಲೀಪ್ ರಾಜ್ ಮತ್ತು ಪತ್ನಿ ವಿದ್ಯಾ ನಿರ್ಮಿಸಿದ್ರು. ಬಣ್ಣದ ಲೋಕಕ್ಕೆ ಇಷ್ಟೆಲ್ಲ ಕೊಡುಗೆ ನೀಡಿದ ದಿಲೀಪ್ ರಾಜ್ ಈಗ ಬರೀ ನೆನಪು ಮಾತ್ರ.